ಸ್ಯಾಂಡಲ್ವುಡ್ ನಿರ್ಮಾಪಕನ ವಿರುದ್ಧ ಜಮೀನು ಕಬಳಿಕೆ ಆರೋಪ ಕೇಳಿ ಬಂದಿದೆ. ದಿಯಾ ಸಿನಿಮಾ ಪ್ರೊಡ್ಯೂಸರ್ ಆಗಿರುವಂತಹ ಕೃಷ್ಣ ಚೈತನ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದಿಯಾ ಸಿನಿಮಾದ ನಿರ್ಮಾಪಕ ಈತ ಜಮೀನು ಕಬಳಿಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ರೈತ ಮಾಡ್ತಾ ಇದ್ದಾರೆ. ರೈತ ರಾಮಮೂರ್ತಿ ದೂರಿನ ಅನ್ವಯ ಬೆಳ್ಳಂದೂರು ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿರುವಂತ ಆರೋಪ ಇದೆ. ಕೃಷ್ಣ ಚೈತನ್ಯ ಸಚಿನಾರಾಯಣ ಸಹಚರರ ವಿರುದ್ಧ ದೂರು ದಾಖಲಾಗಿದೆ. ಸ್ಯಾಂಡಲ್ವುಡ್ನ ನಿರ್ಮಾಪಕ, ದಿಯಾ ಸಿನಿಮಾದ ಪ್ರೊಡ್ಯೂಸರ್ ಇವರು. ನೋಡಿ, ದುಡ್ಡು ಇದೆ ಅಂಥೇಳಿ ಅಥವಾ ನಮಗೆ ಬ್ಯಾಕ್ ಸಪೋರ್ಟ್ ಇದೆ ಅಂತ ಹೇಳಿ ಏನು ಬೇಕಾದರೂ ನಡೆಯುತ್ತೆ ಅಂತ ಕೆಲವೊಬ್ಬರು ಅಟ್ಟಹಾಸವನ್ನು ಮೆರಿತಾ ಇರ್ತಾರೆ. ಕಾನೂನಾತ್ಮಕವಾಗಿ ಅವರ ವಿರುದ್ಧ ಕ್ರಮ ಆಗಬೇಕು. ಯಾರ್ದೋ ಜಮೀನು, ಯಾರ್ದೋ ಬೇಲಿ ನಾವು ನೋಡ್ತಾ ಇದ್ವಿ. ಬೆಂಗಳೂರು ಸುತ್ತಮುತ್ತ ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು, ರೈತರು 1-2 ಎಕರೆ ಜಮೀನು ಇಟ್ಕೊಂಡಂಥವ್ರನ್ನ ಎಷ್ಟು ದಬ್ಬಾಳಿಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ಕಾರ ಈ ಹಿಂದೆ ಅವ್ರಿಗೆ ಭೂಮಿಯನ್ನು ಕೊಟ್ಟಿರುತ್ತೋ ಅಥವಾ ಅವ್ರು ಬೇರೆ ಕಡೆಯಿಂದ ತೊಗೊಂಡಿರ್ತಾರೋ ಬೇರೆಯವರಿಂದ, ದಬ್ಬಾಳಿಕೆಯನ್ನು ಮಾಡಿ ಬೇಲಿ ಹಾಕೋದು, ಅಲ್ಲಿ ಕಾಂಪೌಂಡ್ ಹಾಕೊಳ್ಳೋದು, ಏಕಾಏಕಿ ರೌಡಿಸಮ್ ಮಾಡಿ ಹೊಡೆದು ಕಬಳಿಕೆ ಮಾಡ್ಕೊಂಡ್ಬಿಡೋದು, ಇಂಥವು ಜಾಸ್ತಿ ಆಗ್ತಾ ಇದ್ದಾವೆ. ಹಾಗಾಗಿ ಇದರಲ್ಲಿ ಸತ್ಯಾಸತ್ಯತೆ ಏನನ್ನು ಗೊತ್ತಾಗಬೇಕು. ಫಸ್ಟು ಕಸವನಹಳ್ಳಿಯಲ್ಲಿ 3.35 ಗುಂಟೆ ಜಮೀನು ಹೊಂದಿದ್ದಾರೆ ರಾಮಮೂರ್ತಿ, ಅಂದರೆ 3 ಎಕರೆ 35 ಗುಂಟೆ. ನರ್ಸರಿ ಮಾಡಲು ತಮ್ಮ ಜಮೀನು ಭೋಗ್ಯಕ್ಕೆ ಕೊಟ್ಟಿದ್ದಾರೆ. ಶಶಿಕಲಾ ಕೋದಂಡಚಾರಿ ಎಂಬುವರಿಗೆ ಭೋಗ್ಯಕ್ಕೆ ನೀಡುವಂತಹ ರೈತರು. ಆಗಸ್ಟ್ 13ರಂದು ಸ್ಥಳಕ್ಕೆ ಬಂದಿದ್ದ ನಿರ್ಮಾಪಕ ಕೃಷ್ಣ ಚೈತನ್ಯ ಹಾಗೆ ಸಹಚರರು ಜಮೀನಲ್ಲಿದ್ದ ಶಶಿಕಲಾ ಕೋದಂಡಚಾರಿಗೆ ನಿಂದಿಸಿ ಧಮಕಿ ಹಾಕಿದ್ದಾರೆ ಅನ್ನುವಂಥ ಆರೋಪ ಇದೆ. ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಕಬಳಿಸಲು ಯತ್ನಿಸಿದ್ದಾರೆ ಅನ್ನುವಂಥ ಆರೋಪ ಇದೆ. ಆಗಸ್ಟ್ 13ಕ್ಕೆ ಸ್ಥಳಕ್ಕೆ ಬಂದಿದ್ದರಂತೆ. ಆ ಜಮೀನಿರುವಂತಹ ಸ್ಥಳಕ್ಕೆ ರಾಮಮೂರ್ತಿ ಅವ್ರ ಜಮೀನಿದು, ಅವರು ಭೋಗ್ಯ ಕೊಟ್ಟಿದ್ದಾರೆ, ಅಂದರೆ ಬೇರೆಯವ್ರಿಗೆ ನರ್ಸರಿ ಮಾಡ್ಕೊಳ್ಳಿ ಕೊಟ್ಟಿದ್ದಾರೆ. ಆಗ ಬಂದು ಶಶಿಕಲಾ ಏನಿದ್ದಾರೆ ಅವ್ರಿಗೆ ಬೈದು, ಜೊತೆಗೆ ಹೀನಾಮಾನವಾಗಿ ಅಂದು ಮತ್ತು ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಆರೋಪ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಕಬಳಿಸ್ತಾ ಇದ್ದಾರೆ ಅಂಥೇಳಿ ರಾಜ್ಯಪಾಲರು, ಸಿಎಂ, ಗೃಹ ಸಚಿವ, ಕಂದಾಯ ಸಚಿವರು, ಬೆಂಗಳೂರು ನಗರ ಡಿಸಿ, ಮುಖ್ಯ ಕಾರ್ಯದರ್ಶಿ, ಲೋಕಾಯುಕ್ತರು, ಕಂದಾಯ ಇಲಾಖೆ ಕಾರ್ಯದರ್ಶಿ, ಡಿಜಿಪಿ, ಪೊಲೀಸ್ ಆಯುಕ್ತರಿಗೆ ರೈತ ಈಗ ದೂರನ್ನು ಕೊಟ್ಟಿದ್ದಾರೆ. ನೋಡಿ, ಎಲ್ಲರಿಗೂ ದೂರನ್ನು ಕೊಟ್ಟಿದ್ದಾರೆ. ಈಗ ಹೆಸರು KL ರಾಮಮೂರ್ತಿ. ನಾನು 2005ರಲ್ಲಿ ಕಸವನಹಳ್ಳಿ ಗ್ರಾಮ, ವರ್ತೂರು ಹೋಬಳಿ, ಬ್ಯಾಂಗ್ಳೂರು ಈಸ್ಟ್, ಸರ್ವೆ ನಂಬರ್ 52/2ರಲ್ಲಿ 3 ಎಕರೆ 35 ಗುಂಟೆ ಜಮೀನನ್ನು ಕ್ರಯ ಮಾಡಿ RTCಯಲ್ಲೂ ಸಹ ನನ್ನ ಹೆಸರಿನಲ್ಲಿರುವಂತೆ ಮಾಡಿದ್ದೆ. 2020ರಲ್ಲಿ ಶ್ರೀಯುತ ಕೋದಂಡಾಚಾರಿ ಹಾಗೂ ಶ್ರೀಮತಿ ಶಶಿಕಲಾ ಎಂಬುವರ ಹೆಸರಿಗೆ ಲೀಸ್ ಸಹ ಮಾಡಿಕೊಟ್ಟಿದ್ದೆ. ಅವರಿಂದ 6 ಲಕ್ಷ ರೂಪಾಯಿಗಳನ್ನು ಸಹ ತಗೊಂಡಿದ್ದೀನಿ. ಈಗಲೂ ಸಹ ಅವರು ಅಲ್ಲಿ ನರ್ಸರಿಯನ್ನು ಮಾಡಿಕೊಂಡು ಅಲ್ಲೇ ಇದ್ದಾರೆ. ಆದರೆ ಈ ಮಧ್ಯದಲ್ಲಿ ಸೈನಾಪ್ಸಿಸ್ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ನ MD ಅವರಾದಂತಹ ಸಚಿನ್ ನಾರಾಯಣ್ ಎಂಬ ಭೂಕಳ್ಳ ಇಂದಿರಾನಗರದಲ್ಲಿರುವ ಸಬ್ ರಿಜಿಸ್ಟ್ರಾರ್ ಅವರ ಕಣ್ಣಿಗೆ ಮಣ್ಣೆರಚಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 2 ಎಕರೆ 35 ಗುಂಟೆಗೆ ಸೆಲ್ಫ್ ಡಿಕ್ಲರೇಷನ್ ಡೀಡ್ ಎಂದು ಪರಿಗಣಿಸಿ ರಿಜಿಸ್ಟ್ರಾರ್ ಸಹ ಮಾಡಿಕೊಂಡಿರ್ತಾರೆ. ಇದಲ್ಲದೆ BBMP ಅಧಿಕಾರಿಗಳನ್ನು ನಂಬಿಸಿ ಈ ಖಾತಾ ಸಹ ಮಾಡಿಕೊಂಡಿದ್ದಾರೆ. ಇದೇ ದಾಖಲೆಗಳನ್ನು ತಗೊಂಡು ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಈ ರಿಯಲ್ ಎಸ್ಟೇಟು ಮಾಫಿಯಾ ಅಥವಾ ಇವರು ದೊಡ್ಡ ದೊಡ್ಡ ರೌಡಿಗಳು ಅಥವಾ ಒಳ್ಳೆ ಬ್ಯಾಕ್ಗ್ರೌಂಡ್ ಇರುವಂಥವ್ರು ಏನಿದ್ದಾರೆ, ಅಮಾಯಕ ರೈತರನ್ನ ದಬ್ಬಾಳಿಕೆ ಮಾಡಿ ಜಮೀನು ಕಸ್ಕೊಳ್ತಾ ಇದ್ದಾರೆ, ಜಾಸ್ತಿ ಆಗ್ತಾ ಇದೆ. ಈತನದ್ದು ಏನು ಆರೋಪ? ಈಗ ನಿಜಕ್ಕೂ ದಾಖಲೆಗಳನ್ನ ನಕಲಿ ಸೃಷ್ಟಿ ಮಾಡಿದ್ದಾರಾ, ಹೇಗೆ ಅನ್ನೋದು? ಪ್ರಭು, ಏನು ಭೋಗ್ಯಕ್ಕೆ ನರ್ಸರಿ ಮಾಡ್ಕೊಳ್ಳಿಕ್ಕೆ ಕೊಟ್ಟಿದ್ದಂತ ಜಾಗ ಏನಿತ್ತು, ಈ ಜಾಗ ಶಶಿಕಲಾ ಕೋದಂಡಚಾರಿ ಅಂತೇಳಿ ಅವ್ರಿಗೆ ಕೊಡ್ಲಾಗಿತ್ತು. ಅವ್ರಿಗೆ ಕೊಟ್ಟಿದ್ದಂತ ಜಮೀನನ್ನ ಏನು ಕೆಲವರು ಈ ನಿರ್ಮಾಪಕ ಏನಿದೆ ಕೃಷ್ಣ ಚೈತನ್ಯ ಇರ್ಬೋದು, ಸಚಿನಾರಾಯಣ ಸೇರಿದಂತೆ ಇತರರು ಏನು ಕಂಪನಿ ಅಂತ ಇಲಾಖೆ ಮಾಡಿದ್ದಾರೆ. ಸೊ ಆ ಕಂಪನಿಗಳ ಮೇಲೆ ಒಂದು FIR ಅನ್ನು ದಾಖಲು ಮಾಡಿರುವಂತದ್ದು, ದೂರನ್ನ ಕೊಟ್ಟಿರುವಂತದ್ದು. ದೂರಿನಲ್ಲಿ ಏನು ಹಿಂದೆ ನರ್ಸರಿಯನ್ನ ಮಾಡ್ಲಿಕ್ಕೆ ಅಂತೇಳಿ 6 ಲಕ್ಷಕ್ಕೆ ಏನು ಭೋಗ್ಯ ಕೊಟ್ಟಿದ್ರು. ಭೋಗ್ಯ ಕೊಟ್ಟಿದ್ರೆ 3.5 ಎಕರೆ ಜಾಗ ಏನಿದೆ, ಆ ಭೂಮಿಯನ್ನು ಇವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಎಲ್ಲಾ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳಿಗೆ ಮೋಸವನ್ನು ಮಾಡಿ, ವಂಚನೆಯನ್ನ ಮಾಡಿ ನಮಗೆ
ಈ ಜಾಗವನ್ನು ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿರುವಂತ ದೂರುದಾರ ಏನು ಇದನ್ನ ಸಿಎಂ ಅವರಿಂದ ಹಿಡಿದು ಗೃಹ ಸಚಿವರಿಗಿರ್ಬೋದು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಗೆ ದೂರನ್ನ ಕೊಟ್ಟಿರುವಂತದ್ದು. ದೂರದ ಹಿನ್ನೆಲೆ ಸದ್ಯ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಸೂಕ್ತ ದಾಖಲಾತಿಗಳನ್ನ ಕೇಳಿ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಭು, ಅಂದ್ರೆ ಸಂತೋಷ್ ಇಲ್ಲಿ ಈ ಖಾತಾ ನಕಲಿ ಏನು ದಾಖಲೆಗಳನ್ನ ಮಾಡಿದ್ದಾನೆ, ಇದರಲ್ಲಿ ಬಿಬಿಎಂಪಿ ಕಂದಾಯ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕು ಕೂಡ ಇರಬಹುದು ಅನ್ನೋದು ಅಷ್ಟು ಸುಲಭವಾಗಿ ಸಿಕ್ಬಿಡ್ತಾ ಅಂತ ಎಲ್ಲ ಡಾಕ್ಯುಮೆಂಟ್ ಅವ್ಗೆ ಈಗಾಗ್ಲೇ ಏನು ದೂರದಾರ ಆರೋಪ ಮಾಡಿರುವಂತದ್ದು ಏನಂತ ಹೇಳಿದ್ರೆ ಈತ ಪೊಲೀಸರಿಗೂ ಕೂಡ ಯಾಮರ್ಸಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ರೆವಿನ್ಯೂ ಇಲಾಖೆ ಅಧಿಕಾರಿಗಳಿರ್ಬೋದು, ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೂಡ ಮೋಸವನ್ನು ಮಾಡಿರುವಂತದ್ದು. ಒಂದು ಇಡೀ ಜಾಗ ಏನಿದೆ ಆ ಜಾಗಕ್ಕೆ ಸಂಪೂರ್ಣವಾದ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಯಾರಿಗೂ ಯಾವುದೇ ರೀತಿಯ ಅನುಮಾನ ಬರದ ರೀತಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳನ್ನ ಒಳಪಡಿಸ್ಕೊಂಡು ಇವರು ಈ ರೀತಿಯಾಗಿ ವಂಚನೆಯನ್ನ ಮಾಡಿದ್ದಾರೆ. ಅವರು ಕೂಡ ಸ್ವಲ್ಪ ಹಣಕಾಸಿನ ದುಡ್ಡನ್ನು ಕೊಟ್ಟು ಮಾಡಿಸ್ಕೊಂಡಿರುವಂತ ಅನುಮಾನಗಳು ಕೂಡ ಇರುವಂತದ್ದು. ಹೀಗಾಗಿ ನಾವು ಸಾಕಷ್ಟು ಹಿಂದೆನೇ ನೋಡಿದ್ವಿ ಇಂತಹ ಪ್ರಕರಣಗಳನ್ನ. ಹಣ ಕೊಟ್ಟರೆ ಸಾಕು ನಕಲಿ ದಾಖಲಾತಿಗಳನ್ನ ಇಟ್ಕೊಂಡು ಇಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ಕೆಲಸಗಳು ಸರ್ಕಾರಿ ಅಧಿಕಾರಿಗಳು ಮಾಡಿರೋದನ್ನು ಕೂಡ ನಾವು ಗಮನಿಸಿದ್ವಿ. ಇನ್ನೂ ಕೂಡ ಅದೇ ರೀತಿ ಆಗಿರ್ಬೋದು ಅಂತ ಅನುಮಾನಗಳಿದ್ದು ಈ ಬಗ್ಗೆ ಏನು ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ನಡೆಸುವಂತ ಕೂಡ ಇವರು ಮನವಿಯನ್ನ ಮಾಡ್ಕೊಂಡಿರುವಂತದ್ದು ದೂರಿನಲ್ಲಿ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.